ನಾಯಕ ವಿತ್ ವಿನಾಯಕ ಸೀಸನ್ 4ರಲ್ಲಿ ವಾರವೂ ಹೊಸ ಅತಿಥಿಯನ್ನ ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಇವರ ಒಂದು ವಿಡಿಯೋ ನೋಡಿದೆ, ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನು ಅಂದ್ರೆ, ನಾವು ಹಾಕೊಂಡ್ರೆ ಹಳ್ಳಿಯವರು ಅದನ್ನ ಪಟಾಪಟಿ ಚಡ್ಡಿ ಅಂತಾರೆ, ಅದೇ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಅದನ್ನ ಮಾರಿದ್ರೆ ಅದು ಸ್ಟೈಲ್ ಟ್ರೆಂಡ್ ಅಂತಾರೆ. ಇದು ಭಯಾನಕ ಫೇಮಸ್ ಆಗ್ಬಿಟ್ಟಿದೆ ಆನ್ಲೈನ್. ಈ ಮನುಷ್ಯನಲ್ಲಿ ಏನೋ ಒಂದು ಇನ್ಕ್ವಿಸಿಟಿವ್ನೆಸ್ ಇದೆ. ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಹಿಮ್. ನನಗೆ ಈ ವ್ಯಕ್ತಿ ಯಾರು, ಇವರ ಸ್ವಭಾವ ಏನೋ, ಯೋಚನೆ ಏನೋ, ಅಮೆರಿಕಾಯಿಂದ ಬಂದು ಇಲ್ಲಿ ಯಾರೋ ಉಳುಮೆ ಮಾಡೋ ಕೆಲಸ ಮಾಡ್ತಾ ಇದಾರಲ್ಲ, ಏನು ಇವ್ರ ಉದ್ದೇಶ, ಇದನ್ನ ತಿಳ್ಕೋಬೇಕು ಅಂತ ಹೇಳಿ ನನಗೆ ತುಂಬಾ ಕುತೂಹಲ ಕಾಡ್ತಾ ಇತ್ತು. ಹಾಗಾಗಿ ನಾನು ಒಂದು ಫೋನ್ ಮಾಡಿದೆ, ಸರ್ ಬರ್ಬೇಕು ನಮ್ಮ ಶೋಗೆ ಅಂತ. ಖುಷಿಯಾಗಿ ಬರ್ತೀನಿ ಅಂದ್ರು. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಈ ದಿವಸದ ಗೆಸ್ಟ್ ಮಿಸ್ಟರ್ ಮಧು ಚಂದನ್. ನಮಸ್ಕಾರ ಸರ್. ನಮಸ್ಕಾರ ವಿನಾಯಕ್. ಖುಷಿ ಆಯ್ತು ತಾವು ಬಂದಿದ್ದು. ನನಗೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾ ಇರೋದು. ತುಂಬಾ ನಾವು ಚಿಕ್ಕ ವಯಸ್ಸಿಂದ ನಿಮ್ ಬಗ್ಗೆ ಕೇಳಿದೀವಿ, ನಿಮ್ಮ ಇದೆಲ್ಲ ಫಿಲಮ್ಸ್ ಎಲ್ಲ ನೋಡಿದೀವಿ, ನಿಮ್ ಟ್ರಾನ್ಸ್ಫಾರ್ಮೇಶನ್ ನೋಡಿದೀನಿ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸೊ ನನ್ನ ಮೊದಲನೇ ಪ್ರಶ್ನೆ ತಮ್ಗೆ, ನೋಡಿ, ಅನ್ನ ಅನ್ನೋದು ಆಹಾರ, ಅದು ನಮ್ಮ ದೇಹಕ್ಕೆ ಶಕ್ತಿ, ಪೌಷ್ಟಿಕಾಂಶ ಎಲ್ಲ ಕೊಡುತ್ತೆ. ಆ ಆಹಾರನೇ ವಿಷವಾಗಿದೆಯಾ ಈಗಿನ ಕಾಲದಲ್ಲಿ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಖಂಡಿತವಾಗ್ಲು. ಸೊ ನಾವೇನ್ ಮಾಡಿದೀವಿ ಅಂದ್ರೆ, ಸೊ ಎಷ್ಟೋ ವರ್ಷಗಳಿಂದ ನಮ್ಮ ಪೂರ್ವಿಕರು ಏನ್ ಅವರೇ ಬೀಜ ಮಾಡ್ಕೊಳ್ತಿದ್ರು, ಬೆಳಿತಿದ್ರು, ಮತ್ತೆ ಒಂದಷ್ಟು ಭಾಗನ ಬೀಜವಾಗಿ ಇಟ್ಕೊಂಡು ಮಾಡ್ತಿದ್ರು. ಈಗಿನ ಟೈಮಲ್ಲಿ ಏನಾಗಿದೆ ಅಂದ್ರೆ, ಓವರ್ ಇಂಜಿನಿಯರಿಂಗ್ ಮಾಡ್ಬಿಟ್ರಿ, ಓವರ್ ಥಿಂಕ್ ಮಾಡಿ ನಾವು ಅನ್ನ ಅಭಾವ ಸೃಷ್ಟಿ ಮಾಡಿ ಕ್ರಾಂತಿ ಹೆಸರಲ್ಲಿ ಇವತ್ತು ಜನರಿಗೆ ತುಂಬಾ ತುಂಬಾ ಬೇಡದರ ಅಂತ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಜಗತ್ನಲ್ಲಿ ಜನ ತಿಂತಾ ಇರೋದು ಆಹಾರನ ವಿಷಾನ ಮಿಕ್ಸ್. ಆಹಾರಕ್ಕೆ ಮಿಕ್ಸ್ ಆಗಿದೆ ವಿಷ. ಸೊ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಯಥೇಚ್ಛವಾಗಿ ಹಾಕಿದೆ. 40-50 years ಇಂದ ಈಗ ನೀವು ನೋಡ್ತಾ ಇದೀರಲ್ಲ, ಎಷ್ಟು ಜನ ಕ್ಯಾನ್ಸರ್, ನಾನಾ ಲೈಫ್ ಸ್ಟೈಲ್ ಡಿಸೀಸ್ ಅಲ್ಲಿಂದ ದೇ ಆರ್ ಸಫರಿಂಗ್. ಅದೆಲ್ಲ ಮೇನ್ ರೀಸನ್ ಇಸ್ ಫುಡ್. ನಾವೇನ್ ತಿಂತೀವೋ, ನಾವೇನು ಊಟ ಮಾಡ್ತೀವೋ ಅದೇ ನಾವು. ವಿ ಆರ್ ವಾಟ್ ವಿ ಈಟ್. ಸಖತ್ ಸ್ಟಾರ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನಮ್ಮ ಈ ಸಂಚಿಕೆಯ ನಾಯಕ ವಿತ್ ವಿನಾಯಕಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ದಿವಸದ ಗೆಸ್ಟ್ ಕರ್ನಾಟಕದ ಆಧುನಿಕ ರೈತ, ಅಥವಾ ಕರ್ನಾಟಕದ ಸ್ಟಾರ್ ರೈತ ಅಂತಾನೆ ಹೆಸರು ಮಾಡಿರುವ ಮಧು ಚಂದನ್. ಇವರ ತಂದೆ ಡಾಕ್ಟರ್ ಚಿಕ್ಕದೇವಯ್ಯ ಹಾಗೂ ತಾಯಿ ರತ್ನ. ಬೆಂಗಳೂರಿನ UAS ಕ್ಯಾಂಪಸ್ ಸ್ಕೂಲ್ನಲ್ಲಿ ಶಾಲಾಭ್ಯಾಸ, ನಂತರ ಶೇಷಾದ್ರಿಪುರಂ PU ಕಾಲೇಜ್ನಲ್ಲಿ ಪ್ರಿ ಯೂನಿವರ್ಸಿಟಿ, ಹಾಗೆ ಮಂಡ್ಯದ PES ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ಇವರು ರೆಲ್ಕ್ಯೂ ಟೆಕ್ನಾಲಜೀಸ್ ಎಂಬ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ವೃತ್ತಿಯನ್ನ ಪ್ರಾರಂಭಿಸ್ತಾರೆ. ನಂತರ 2002ರಲ್ಲಿ UKಗೆ ಹೊರಟ ಇವರು 10 ದೇಶಗಳಲ್ಲಿ ಕೆಲಸ ಮಾಡಿ ಕೊನೆಗೆ ಅಮೆರಿಕಾದಲ್ಲಿ ನೆಲೆ ಊರ್ತಾರೆ. ಇವರ ಪರಿಶ್ರಮದಿಂದ ವೆರಿಸಾಯ ಕಾರ್ಪೊರೇಷನ್ ಎಂಬ ಸಂಸ್ಥೆಯನ್ನ ಹುಟ್ಟುಹಾಕಿ 10 ಜನರಿಗೆ ಕೆಲಸವನ್ನು ಸೃಷ್ಟಿ ಮಾಡಿದ ಹಿರಿಮೆ ಇವರದಾಗತ್ತೆ. ನಂತರ 2014ರಲ್ಲಿ ಜನನಿ ಜನ್ಮಭೂಮಿಶ್ಚ ಅಂತ ತನ್ನ ಮಾತೃಭೂಮಿಯ ಸೇವೆಯನ್ನ ಮಾಡಲಿಕ್ಕೆ ಮತ್ತೆ ಭಾರತಕ್ಕೆ ವಾಪಸ್ ಆಗ್ತಾರೆ. ಆಧುನಿಕ ವ್ಯವಸಾಯದಲ್ಲಿ ಆಗ್ತಿರುವಂತಹ ಹಾನಿಯನ್ನ ಕಂಡು ಸಾವಯವ ವ್ಯವಸಾಯವನ್ನ ಒಂದು ಉದ್ಯಮ ಮಾಡಬೇಕು ಅಂತ ಹೇಳಿ 2015ರಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಎನ್ನುವಂತಹ ಸಂಸ್ಥೆಯನ್ನ ಹುಟ್ಟುಹಾಕ್ತಾರೆ. ಸಂಸ್ಥೆ ಹುಟ್ಟುಹಾಕಿದ 10 ವರ್ಷದಲ್ಲೇ ಇವರ ಯಶಸ್ಸು ಅಪಾರ. ಭಾರತದ ನಂಬರ್ 1 ಗ್ರೋಯಿಂಗ್ ಆರ್ಗ್ಯಾನಿಕ್ ಬ್ರ್ಯಾಂಡ್ ಅಂದ್ರೆ ಅದು ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಅಂದ್ರೆ ತಪ್ಪಾಗೋದಿಲ್ಲ. ಇದುವರೆಗೂ 20ಕ್ಕೂ ಹೆಚ್ಚು ಔಟ್ಲೆಟ್ಸ್, ಪ್ಯಾನ್ ಇಂಡಿಯಾ ಸಪ್ಲೈ, ಸಿಂಗಪುರ್, USA, ಗಲ್ಫ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ಸ್. ಇವರ ಫ್ಯಾಕ್ಟರಿಯಲ್ಲಿ 300ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ 12,000ಕ್ಕೂ ಹೆಚ್ಚು ರೈತರಿಗೆ ಶಿಕ್ಷಣ ಹಾಗೂ ತರಬೇತಿ. ಇದರೊಟ್ಟಿಗೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಆಫ್ ಇಂಡಿಯಾನಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನಮ್ಮ ಕರ್ನಾಟಕದ ಸ್ಟಾರ್ ರೈತ ಮಿಸ್ಟರ್ ಮಧು ಚಂದನ್ ಟು ನಾಯಕ ವಿತ್ ವಿನಾಯಕ. ಮಧು ಚಂದನ್ ಅವರು ಒಂಥರ ಅರ್ಬನ್ ಫಾರ್ಮರ್ ಇದ್ದಂಗೆ. ಅಮೆರಿಕಾನಲ್ಲಿ ಸಾಫ್ಟ್ವೇರ್ನವ್ರ ಕೂಲಿ ಕೆಲಸ ಮಾಡ್ತಾ ಇದ್ವಿ, ಆದ್ರೆ ಈ ದಿವಸ ನಮ್ಮೂರಿಗೆ ವಾಪಸ್ ಬಂದು ನಮ್ ಜಮೀನಲ್ಲಿ ನಾವು ಕೂಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಏನ್ ಸರ್ ಇದ್ರ ಅರ್ಥ? ಜಮೀನಲ್ಲಿ ಅತ್ಯಂತ ದ ಮೋಸ್ಟ್ ನೋಬಲ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಇಸ್ ಅಗ್ರಿಕಲ್ಚರ್, ಫಾರ್ಮಿಂಗ್. ಓಕೆ. ಇಟ್ ನಾಟ್ ಓನ್ಲಿ ಮೇಕ್ಸ್ ನಿಮ್ನ ಹೆಲ್ತಿ ಮಾಡುತ್ತೆ,
ವೆಲ್ತಿ ಮಾಡುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಈ ಪ್ರೊಫೆಷನ್ ಎಷ್ಟೊಂದು ಜನಕ್ಕೆ ಒಂದು ಊಟ ಕೊಡುತ್ತೆ. ಇಟ್ಸ್ ದ ಮೋಸ್ಟ್ ನೋಬಲ್ ಪ್ರೊಫೆಷನ್. ಬಟ್ ಇವತ್ತು ಏನಾಗಿದೆ ಅಂದ್ರೆ ಬಿಕಾಸ್ ಆಫ್ ರಾಂಗ್ ಪ್ರಾಕ್ಟೀಸಸ್, ತಪ್ಪು ಮಾಹಿತಿಗಳು ರೈತರಿಗೆ ಕೊಟ್ಟು ಆ ಪ್ರಾಕ್ಟೀಸ್ನ ಡಿವಿಯೇಷನ್ ಮಾಡಿ ಇವತ್ತು ಈ ಪ್ರೊಫೆಷನ್ ದುಡ್ಡಿಲ್ಲ, ಗ್ಲಾಮರ್ ಇಲ್ಲ, ಏನೂ ಇಲ್ಲ. ಸೊ ಏನಾಗಿದೆ ಅಂದ್ರೆ ಎಲ್ಲ ಖುಷಿನ ಬಿಟ್ಟು ಹೋಗ್ತಿದ್ದಾರೆ. ಸೊ ನಾವು ಅಲ್ಲಿ US ಅಲ್ಲಿ ಮಾಡ್ತೀವಿ, ದುಡ್ಡು ಮಾಡ್ತಿದ್ವಿ, ಸಾಫ್ಟ್ವೇರ್ ಕಂಪ್ನಿ ಇತ್ತು, ಎಲ್ಲ ಇತ್ತು. ಬಟ್ ಎಷ್ಟು ವರ್ಷ ಮಾಡ್ತೀರಾ, ಏನ್ ಮಾಡ್ತೀರಾ? ಸೊ ದೇರ್ ಶುಡ್ ಬಿ ಸಮ್ ಪರ್ಪಸ್ ಟು ಯುವರ್ ಲೈಫ್. ಈಗ ನಮ್ಮ ಊರಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ನಮ್ಮ ಊರಿನ ಮಕ್ಕಳು ಅಲ್ಲಿ ವ್ಯವಸಾಯ ಮಾಡಕ್ಕಾಗದೆ ಬೆಂಗಳೂರಿಗೆ ಮೈಗ್ರೇಷನ್ ಆಗ್ತಾ ಇದಾರೆ. ವ್ಯವಸಾಯ ಮಾಡೋ ಗಂಡ್ ಮಕ್ಳಿಗೆ ಇವತ್ತು ಮದುವೆ ಮಾಡಕ್ ಆಗ್ತಿಲ್ಲ, ಹೆಣ್ ಕೊಡಲ್ಲ. ಇದು ಕ್ರೈಸಿಸ್, ಅಷ್ಟು ದೊಡ್ಡ ಕ್ರೈಸಿಸ್ ಇದೆ. ನಾವೆಲ್ಲ ಮಾಡ್ಕೊಂಡು ನಾವು ನಮ್ಮಂತ ಓದಿರೋರು ಸ್ವಲ್ಪ ಇಂಜಿನಿಯರ್ಸ್ ಬಂದು ಸೊಲ್ಯೂಷನ್ ಕೊಡೋದು ನಮ್ಮ ಕರ್ತವ್ಯ. ಇಟ್ಸ್ ನಾಟ್ ನನ್ನ ತ್ಯಾಗ ಅಂತ ಅಲ್ಲ, ಇಟ್ಸ್ ಮೈ ಡ್ಯೂಟಿ ಟುವರ್ಡ್ಸ್ ಮೈ ಮದರ್ಲ್ಯಾಂಡ್ ಅಲ್ವಾ. ಸೊ ಅದಕ್ಕೆ ನಾನು ಐ ಜಸ್ಟ್ ಕೇಮ್ ಬ್ಯಾಕ್ ಟು ಬ್ರಿಂಗ್, ಏನೋ ಒಂದು ಸೊಲ್ಯೂಷನ್ ತರಬೇಕು, ಏನೋ ಒಂದು ಅಸನ್ ಮಾಡ್ಬೇಕು ಅಂತ ಬಂದಿದ್ದು ನಾನು. ಹೆಲ್ದಿ ಮಾಡತ್ತೆ, ವೆಲ್ದಿ ಮಾಡತ್ತೆ ಅಂತ ಹೇಳಿದ್ರಿ. ಸೊ ನೀವು ವೆಲ್ತಿ ಆಗಬೇಕು ಅಂತ ಆರ್ಗ್ಯಾನಿಕ್ ಮಂಡ್ಯ ಅನ್ನೋ ಬ್ರ್ಯಾಂಡ್ ನ ಸೃಷ್ಟಿ ಮಾಡಿದ್ದು ಅಂತ. ಸಿ, ವೆಲ್ತಿ ಅಲ್ಲ, ಹೆಲ್ತಿ ಅಂಡ್ ವೆಲ್ತಿ. ಸೊ ಏನಾಗಿದೆ, ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಒಂದು 40-50 ವರ್ಷದಿಂದ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಟ್ರಾನ್ಸ್ಫಾರ್ಮೇಶನ್ ಒಳ್ಳೇದ್ ಕಡೆ ಆಗಿಲ್ಲ, ಕೆಟ್ಟದ ಕಡೆ ಆಯ್ತು. ಏನಾಯ್ತು, ನಮ್ಮ ದೇಶ ಬ್ರಿಟಿಷ್ ಅವ್ರು ಬಂದಿದ್ದು ಯಾತಕ್ಕೆ, ದೇಶ ಶ್ರೀಮಂತಿಕೆ ಇತ್ತು, ಅದಕ್ಕೆ ಬ್ರಿಟಿಷ್ ಅವ್ರು ಬಂದಿದ್ದು ನಮ್ಮ ದೇಶಕ್ಕೆ. ಸೊ ಶ್ರೀಮಂತಿಕೆಯಿಂದ ಕೂಡಿದಂತ ದೇಶ ಆ ಶ್ರೀಮಂತಿಕೆಯಿಂದ ಬಂತು, ಭೂಮಿಯಿಂದ ಬಂತು ಅಲ್ವಾ. ಭೂಮಿಯಿಂದ ಬಂತು ಅಂದ್ರೆ ವ್ಯವಸಾಯದಿಂದ ಬಂತು. ಆಗ ಯಾವ ಕಂಪ್ನಿ ಇರ್ಲಿಲ್ಲ, ಯಾವ ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಇನ್ಫೋಸಿಸ್, ವಿಪ್ರೋ ಯಾರು ಇರ್ಲಿಲ್ಲ, ಚಾರ್ಟೆಡ್ ಅಕೌಂಟೆಂಟ್ ಇರ್ಲಿಲ್ಲ, ಡಾಕ್ಟರ್ಸ್ ಇರ್ಲಿಲ್ಲ, ಯಾರು ಇನ್ಕಮ್ ಪೇಯಿಂಗ್ ಪ್ರೊಫೆಷನ್ ಯಾವ್ದು ಇರ್ಲಿಲ್ಲ. ಇದ್ದಿದ್ ಒಂದೇ ವ್ಯವಸಾಯ. ರೈತರು 33%, ಅವ್ರು ಬೆಳೆದಿದ್ದ 33% ರಾಜರಿಗೆ ಕೊಡ್ತಿದ್ರು. ಎಲ್ಲಾ ರೀತಿ ಬೆಳೆ ಮಾಡ್ತಿದ್ರು, ಅವ್ರಿಗೆ ಬೆಳ್ಕೊಳ್ತಾ ಇದ್ರು, ಅವ್ರ ಸುತ್ತಮುತ್ತದವ್ರಿಗೆ ಬೆಳ್ಕೊಳ್ತಾ ಇದ್ರು, ಅವ್ರ ಹಳ್ಳಿಗೆ ಬೆಳೀತಿದ್ರು. ಅದು ನಮ್ ಸಿಸ್ಟಮ್ ಇದ್ದಿದ್ದು. ಆ ಸಿಸ್ಟಮ್ನ ನಾವು ಇಂಡಿಪೆಂಡೆನ್ಸ್ ಬಂದ್ಮೇಲೆ ಆ ಸಿಸ್ಟಮ್ನ ನಾವು ಮತ್ತೆ ರೀಇನ್ಫೋರ್ಸ್ ಮಾಡೋ ಬದಲು ಬ್ರಿಟಿಷ್ ಅವರ ಸಿಸ್ಟಮ್, ವೆಸ್ಟರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ನ ಇಂಟಿಗ್ರೇಟ್ ಮಾಡಿದ್ವಿ ನಮ್ಮ ಫಾರ್ಮರ್ಸ್ಗೆ. ವಾಟ್ ಇಸ್ ವೆಸ್ಟರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್? ದೊಡ್ಡ ಲ್ಯಾಂಡ್, 1000 ಎಕರೆ 500 ಎಕರೆ ಅಲ್ಲಿರೋದು. ಬ್ರಿಟಿಷ್ ಅವ್ರ ಹತ್ರ ಇರ್ಬೋದು, ಅಮೆರಿಕನ್ಸ್ ಎಲ್ಲ ಯಾರ ಹತ್ರ 2 ಎಕರೆ 3 ಎಕರೆ ಇಲ್ಲ, ಅಲ್ಲೆಲ್ಲ ಮಿನಿಮಮ್ 500 ಎಕರೆ. ಸೊ ಅಲ್ಲಿ ಮಾಡೋ ಅಂತ ಪದ್ಧತಿನ ತಗೊಂಬಂದು ನಮ್ಮ 2-3 ಎಕರೆ ಇರೋಂತ ರೈತರು, ಮಾರ್ಜಿನಲ್ ಫಾರ್ಮರ್ಸ್, ಅವ್ರಿಗೆ ಅದನ್ನ ಕೂರ್ಸಿದ್ರು. ಅಲ್ಲೇನ್ ಮಾಡ್ತಾರೆ, ಅಷ್ಟು ದೊಡ್ಡಿದ್ದಾಗ ಏನ್ ಮಾಡಾಗ ಮೋನೋಕ್ರಾಪಿಂಗ್ ಮಾಡ್ತಾರೆ, ಮೆಷಿನರಿ ಯೂಸ್ ಮಾಡ್ತಾರೆ, ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ. ಆಮೇಲೆ ಕೂಲಿ ಬೇರೆ ಸಿಗಲ್ಲ ಅಲ್ಲಿ. ಕೂಲಿ ಬೇರೆ ಸಿಗಲ್ಲ. ಇಲ್ಲಿ ನಮ್ಮ ರೈತರು 2-3 ಎಕರೆ ಇರೋರು, 1 ಎಕರೆ ಇರೋರು ತಗೊಂಬಂದು ಆ ಮೋನೋಕ್ರಾಪಿಂಗ್ ಹಾಕಿದ್ರು. ಯಾರಿಗೆ ಬೆಳೀತಾ ಇದಾರೆ ಇವತ್ತು ರೈತರು ಇವತ್ತು ಹಳ್ಳಿಗೆ ಬೆಳೀತಾ ಇದಾರಾ? ಇಲ್ಲ, ಹಳ್ಳಿಗೆ ಬೆಳೀತಿಲ್ಲ. ಅವ್ರಿಗೆ ಬೆಳ್ಕೊಳ್ತಾ ಇದಾರ, ಅವ್ರ ಮನೆಗೆ ಬೆಳ್ಕೊಳ್ತಾ ಇದಾರ? ಇಲ್ಲ, ಅವ್ರ ಮನೆಗೆ ಬೆಳ್ಕೊಳ್ತಿಲ್ಲ. ಅವ್ರ ಪಕ್ಕದವ್ರು ಬೆಳೀತಾ ಇದಾರ? ಇಲ್ಲ. ಅವ್ರ ಹಳ್ಳಿಗೆ ಬೆಳೀತಾ ಇದಾರ? ಇಲ್ಲ. ಏನ್ ಬೆಳೀತಾರೆ ಅವ್ರು? ಏನೋ ಒಂದು ಫಾರ್ ಎಕ್ಸಾಂಪಲ್ ಶುಗರ್ ಕೇನ್ ಬೆಳೀತಾರೆ. ಏನು ಯಾರಿಗೆ ಯೂಸ್ ಆಗುತ್ತೆ? ಸಕ್ಕರೆ, ಶುಗರ್ ಫ್ಯಾಕ್ಟ್ರಿ. ಅದು ಎಲ್ಲಿಗೆ? ಸಿಟಿಗೆ ಹೋಗುತ್ತೆ. ಹಳ್ಳಿಗೆ ಏನ್ ರಿಕ್ವೈರ್ಮೆಂಟ್ ಇದೆ 60-70 ತರದ್ದು ಏನ್ ಊಟ ಮಾಡ್ತಾರೋ ಒಂದ್ ತಿಂಗಳಿಗೆ, ಯಾರು ಬೆಳೀತಾ ಇಲ್ಲ. ಸೊ ಇದೇನಾಯ್ತು ಅಂದ್ರೆ ಮೋನೋಕ್ರಾಪಿಂಗ್ ಆಗಿದ್ರಿಂದ ಯಾರೋ ಬೇರೆಯವ್ರು ರಿಚ್ ಆಗ್ತಾ ಇದಾರೆ ಹೊರತು ರೈತರು ಇವತ್ತು ದಿನ ಬಡವರಾಗ್ತಾ ಇದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ಅ ವೆರಿ ಬಿಗ್ ಕ್ರೈಸಿಸ್ ಇನ್ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್. ಇವತ್ತು ಇಂಡಿಯನ್ ಅಗ್ರಿಕಲ್ಚರ್ ನಲ್ಲಿ ದುಡ್ಡಿಲ್ಲ ಅಂತ ತಾವು ಹೇಳ್ತಾ ಇದ್ರು. ಅಲ್ಲಿ ನೋಡಿದ್ರೆ ಶುಗರ್ ಫ್ಯಾಕ್ಟ್ರಿಗಳು ಸಿಕ್ಕಾಪಟ್ಟೆ ಲಾಭ ಮಾಡ್ತಾ ಇದೆ ಅಂತ ಒಂದಿಷ್ಟು ಆರ್ಟಿಕಲ್ಸ್ ಹೇಳುತ್ತೆ ನನಗೆ. ಈ ಬೇಸಿಕಲಿ ಕಬ್ಬು ಅನ್ನೋದು ಯಾವ ತರ ಕ್ರಾಪ್ ಸರ್ ಇದು? ನೋಡಿ, ಗ್ರೀನ್ ರೆವಲ್ಯೂಷನ್ ಅಂತ ಅಂದ್ರು. ಆಹಾರ ಭದ್ರತೆ ಸೃಷ್ಟಿ ಮಾಡ್ಬೇಕು ದೇಶದಲ್ಲಿ ಅಂದ್ರು. ಕಬ್ಬು ಯಾಕೆ ಹಾಕಕ್ ಹೇಳಿದ್ರು? ಆಹಾರ ಕೊಡುತ್ತ ಅದು ಕಬ್ಬು. ಸೊ ಆಹಾರ ಭದ್ರತೆ ಜನಕ್ಕಲ್ಲ, ಆಹಾರ ಭದ್ರತೆ ಸರ್ಕಾರಕ್ಕೆ, ನಾಟ್ ಫಾರ್ ಫಾರ್ಮರ್ಸ್. ಇವಾಗ ಕರ್ನಾಟಕದಲ್ಲಿ 16 ಲಕ್ಷ ಎಕರೆ ಕಬ್ಬು ಬೆಳಿತಾರೆ. ಏನಕ್ಕಪ್ಪ 16 ಲಕ್ಷ ಎಕರೆ ಕಬ್ಬು? ಶುಗರ್ ಫ್ಯಾಕ್ಟ್ರಿ. ಏನಕ್ಕೆ ಶುಗರು? ಏನಕ್ಕೆ ಆಯ್ತು, ಓಕೆ. ಇದ್ರಲ್ಲಿ ನೀವ್ ಹೇಳ್ಬೋದಲ್ಲ, ಕ್ಯಾಶ್ ಕ್ರಾಪ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಕಮರ್ಷಿಯಲ್ ಕ್ರಾಪ್ಸ್, ಕ್ಯಾಶ್ ಕ್ರಾಪ್ಸ್ ಅಂತ. ಯಾರು ಕ್ಯಾಶು? ಇವತ್ತು ಯಾವನ್ನು 1 ಎಕರೆಯಲ್ಲಿ ಕಬ್ಬು ಬೆಳಿತಾನೋ ರೈತ, ವರ್ಷಕ್ಕೆ ಅಂದ್ರೆ 12-13 ತಿಂಗಳಿಗೆ 40,000 ರೂಪಾಯಿ ಮಾಡ್ತಾನೆ. ಅವ್ನ್ ಕೂಲಿನೂ ಸೇರಿಸಿ 1 ಎಕರೆ. ಇನ್ ಮಿಕ್ಕಿದೆಲ್ಲ ಟ್ರಾನ್ಸ್ಪೋರ್ಟ್ ಅದು ಇದೆಲ್ಲ ಹೋಗುತ್ತೆ, 40,000 ರೂಪಾಯಿ ಕೈಗೆ ಬರುತ್ತೆ ನೆಟ್. ಶುಗರ್ ಫ್ಯಾಕ್ಟ್ರಿ ಅವರು ದುಡ್ಡು ಮಾಡ್ತಾರೆ ಅಂತಾರೆ. ಶುಗರ್ ಫ್ಯಾಕ್ಟ್ರಿ ಅವರು
1 ಲಕ್ಷ ಮಾಡ್ತಾರೆ 1 ಎಕರೆ ಕಬ್ಬಲ್ಲಿ. 1 ಎಕರೆ 40 ಟನ್ ಕಬ್ಬು ಬರುತ್ತೆ ಆಯ್ತಾ, ಆವರೇಜ್ ಸರಾಸರಿ. ಯಾರು ಮೇಜರ್ ಕಲ್ಪ್ರಿಟ್? ಸರ್ಕಾರ ಎಷ್ಟು ಮಾಡುತ್ತೆ 1 ಎಕರೆಲಿ? ಯಾರಿಗೂ ಅಂದಾಜೆ ಇಲ್ಲ. ಸರ್ಕಾರ 1 ಎಕರೆ ಕಬ್ಬಲ್ಲಿ ಕನಿಷ್ಠ ಪಕ್ಷ 30 ರಿಂದ 35 ಲಕ್ಷ ಮಾಡುತ್ತೆ. 35 ಲಕ್ಷ, ನಾಟ್ ಇದು ಲೆಕ್ಕ ಹಾಕೊಳ್ಳಿ. 1 ಟನ್ ಕಬ್ಬಲ್ಲಿ ನೀವು ರೆಕ್ಟಿಫೈಡ್ ಸ್ಪಿರಿಟ್ 10.5 ಲೀಟರ್ಸ್ ರೆಕ್ಟಿಫೈಡ್ ಸ್ಪಿರಿಟ್ ಬರುತ್ತೆ. ಆ ರೆಕ್ಟಿಫೈಡ್ ಸ್ಪಿರಿಟ್ 75 ಫುಲ್ ಬಾಟ್ಲು ಆಲ್ಕೋಹಾಲ್ ಆಗುತ್ತೆ. ಇವತ್ತು ನಿಮ್ಗೆ ಕನಿಷ್ಠ ಲೋಯೆಸ್ಟ್ ಆಲ್ಕೋಹಾಲ್ ಕೂಡ 1000 ರೂಪಾಯಿ ಕಮ್ಮಿ ಇಲ್ಲ ಒಂದು ಫುಲ್ ಬಾಟ್ಲು. ಅದರಲ್ಲಿ ಸರ್ಕಾರಕ್ಕೆ ಹೋಗೋದು ಇದು 600 ರೂಪೀಸ್ 650 ರೂಪೀಸ್ ಹೋಗುತ್ತೆ. ನೀವು ಮಲ್ಟಿಪ್ಲೈ ಮಾಡಿ 1 ಟನ್ ಅಲ್ಲಿ 75 ಇಂಟು 650 ಇಂಟು 40 ಟನ್ 32 ಲಕ್ಷ 33 ಲಕ್ಷ ಆಗತ್ತೆ. ನಾನ್ ನೋಡಿ ಇಷ್ಟೊತ್ತು ನೀವು ಸಕ್ಕರೆ ಬರೀ ಕಾಫಿ ಟೀ ಸ್ವೀಟ್ಗೆ ಅಂತ ಅನ್ಕೊಂಡಿದ್ದೆ, ಇದಕ್ಕೆ ಅಂತ ಗೊತ್ತೇ ಇರ್ಲಿಲ್ಲ. GST ಹಾಕ್ತಾರಲ್ಲ, ಸಕ್ಕರೆಯಲ್ಲಿ GST ಬರುತ್ತಲ್ಲ, ಅದು ಒಂದು 2,500 ಬರುತ್ತೆ 1 ಎಕರೆಯಲ್ಲಿ. ದಟ್ ಈಸ್ ನಾಟ್ ದ ಇನ್ಕಮ್. ದ ಮೇಜರ್ ಇನ್ಕಮ್ ಇಸ್ ಇದು. ಇವತ್ತು ನಮ್ಮ ಸರ್ಕಾರದ ಲಾಸ್ಟ್ ಇಯರ್ ಆಲ್ಕೋಹಾಲ್ ಅಬಕಾರಿ ಇಲಾಖೆಯ ಇದು ಅಚೀವ್ಮೆಂಟ್ 30,000 crores. ಈ ವರ್ಷ 38,000 crores ಕೊಟ್ಟಿದ್ದಾರೆ ಅವ್ರಿಗೆ ಟಾರ್ಗೆಟ್ ಗವರ್ಮೆಂಟ್. 38,000 crores ಎಲ್ಲಿಂದ ಬರುತ್ತೆ? ಇದು ಕಬ್ಬಿಂದ. ಯಾರಿಗ ಬೆನಿಫಿಟ್ ಆಗ್ತಾ ಇದೆ? ರೈತಂಗೆ ಏನ್ ಬೆನಿಫಿಟ್ ಆಗ್ತಾ ಇದೆ? ಅದಕ್ಕೆ ಹೇಳೋದು ನಮ್ಮ ರೈತರಿಗೆ. ಅವ್ರು ಪಾಪ 40,000 ರೂಪಾಯಿ ಬೆಳೆ ಇದು ಅರ್ನ್ ಮಾಡಕ್ಕೋಸ್ಕರ ವರ್ಷವೆಲ್ಲ ಕಷ್ಟ ಪಡ್ತಾನೆ. ಆಲ್ಮೋಸ್ಟ್ 2-3 ಸಾವಿರ ರೂಪಾಯಿ ತಿಂಗಳಿಗೆ ಬರುತ್ತೆ. ಮಾಡೋದು ಅವರು ದುಡ್ಡು. ಬಿಡಬೇಕು ಇದನ್ನ, ಏಕ ಬೆಳೆ ಪದ್ಧತಿ ಬಿಡಬೇಕು. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಮನೆಗೆ ಅವ್ರ ಊರಿಗೆ ಈ ಮಲ್ಟಿ ಕ್ರಾಪಿಂಗ್ ಬಹು ಬೆಳೆ ಮಾಡ್ಕೊಂಡು ಮಾಡಿದ್ರೆ ಅವ್ನೆಲ್ಲೋ ಹೊಟ್ಟೋಗ್ತಾನೆ. ಅವ್ನು 2,000 ತಿಂಗಳಿಗೆ ಮಾಡ್ತಾ ಇದಾರಲ್ಲ ಇವತ್ತಿನ ರೈತರು ಭಾರತದಲ್ಲಿ. 1 ಎಕರೆಗೆ 2,000 ಮಾಡೋದು ಮೊನೋಕ್ರಾಪಿಂಗ್ ಅಲ್ಲಿ. ಸೊ ಅದನ್ನ ಬಿಟ್ರೆ ಅವನು ನಮ್ಮ ಪೂರ್ವಿಕರ ತರ 1 ಲಕ್ಷ ರೂಪಾಯಿ 1 ತಿಂಗಳಿಗೆ 1 ಎಕರೆಲ್ಲಿ ಮಾಡಬಹುದು. ನಂಗೆ ಇನ್ನೊಂದು ಕುತೂಹಲ ಕಾಯ್ತಾ ಇದೆ. ಜಗತ್ತಿನಲ್ಲಿ ಜನಸಂಖ್ಯಾ ಸ್ಫೋಟ ಆಗಿದೆ. ಸುಮಾರು ಒಂದು 8-8.5 ಬಿಲಿಯನ್ ಜನ ಇದೀವಿ ನಾವು ಅಪ್ರಾಕ್ಸಿಮೇಟ್ಲಿ. ಇಷ್ಟು ಜನಕ್ಕೆ ಊಟ ಒದಗಿಸ್ಬೇಕು ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಇವ್ರಿಗೆಲ್ಲ ಹೊಟ್ಟೆ ತುಂಬಿಸ್ಬೋದಾ ಸರ್? ಈ ನೀವು 40 ವರ್ಷದ ಕಥೆ ಹೇಳ್ತಿದ್ದೀರಾ. ಥೌಸಂಡ್ಸ್ ಆಫ್ ಇಯರ್ಸ್, ನಾಟ್ ಥೌಸಂಡ್ಸ್. 20 ಮನುಷ್ಯ ಯಾವಾಗ ಹುಟ್ಟದ್ನೋ ಅವತ್ತಿಂದ ಇಲ್ಲಿವರೆಗೂ ಮನುಷ್ಯ ಬದುಕಿದಾನೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡು. ಆಯ್ತಾ? ಅವಾಗ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ 1960ಕ್ಕಿಂತ ಮುಂಚೆ ಯಾವ ಫಾರ್ಮರು ಕೆಮಿಕಲ್ ಹಾಕಿರಲಿಲ್ಲ. ವರ್ಲ್ಡ್ ವಾರ್ ಆದ್ಮೇಲೆ ಕೆಮಿಕಲ್ಸ್ ಅನ್ನೋದು ಶುರು ಆಯ್ತು. ಯೂರಿಯಾ ಅನ್ನೋದು ಬಾಂಬ್ಗೆ ಯೂಸ್ ಮಾಡ್ತಿದ್ರು. ಅದ್ರ ಯೂಸೇಜ್ ಗೊತ್ತಾಗಿ ಅದನ್ನ ಅಗ್ರಿಕಲ್ಚರ್ ತಂದ್ರು. ಅದು ಅಲ್ಲಿವರೆಗೂ ಇಡೀ ಭೂಮಿ ಕೆಮಿಕಲ್ಸ್ ಹಾಕ್ದೇನೆ ಇವಾಗ ಮನುಷ್ಯ ಬದುಕಿದ್ದು. ಪೆಸ್ಟಿಸೈಡ್ ಇಲ್ದೇನೆ ಮನುಷ್ಯ ಬದುಕಿದ್ದು. ಈ 40 ವರ್ಷದಲ್ಲಿ ಈ ಚೇಂಜ್, 40-50 ವರ್ಷದಲ್ಲಿ ಈ ಚೇಂಜ್ ಬಂದಿರೋದು ಅಷ್ಟೇ. ಸೊ ಮನುಷ್ಯ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ಬದುಕಿದಾನೆ. ನಾಟ್ 1 or 2 or 10 years, ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಇಟ್ ಈಸ್ ಪಾಸಿಬಲ್. ಇವಾಗ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಯು ಆರ್ ಆಸ್ಕಿಂಗ್ ಪೀಪಲ್ ಆಹಾರ ಭದ್ರತೆ ಅನ್ಕೊಂಡು ಬೇಡದರ ಬೆಳೆಗಳು ನಿಮ್ಗೆ ಅವ್ರಿಗೆ ಹೆಲ್ಪ್ ಆಗ್ತದೆ ಹೊರತು ರೈತನ್ಗೆ ಏನು ಹೆಲ್ಪ್ ಆಗ್ತಾ ಇಲ್ಲ. ಈಗ ನಾನು ಹೇಳ್ತೀನಿ, ನೀವು ಭತ್ತ ಹೇಳ್ತೀರಾ, ಭತ್ತ ಬೆಳೆಯಕ್ ಹೇಳ್ತೀರಾ. ಭತ್ತ ಯಾಕೆ ಬೆಳೆಯಕ್ ಹೇಳ್ತೀರಾ? ಅನ್ನ ಎಷ್ಟು ತಿನ್ಬೇಕು? ಅನ್ನ ಶುಡ್ ಬಿ ಒಂದು ಪಲ್ಯ ಏನ್ ತಿಂತೀವೋ ಅಷ್ಟೇ ಪ್ರೊಫೆಷನಲ್ ಇರ್ಬೇಕು. ಇವತ್ತು ಹಿಂಗೆ ಅನ್ನನೇ ಗುಡ್ಡೆ ಮಾಡ್ಕೊಂಡು ತಿಂತಾರೆ. ಬೆಳಗ್ಗೆ ಟೊಮೊಟೊ ಬಾತು, ಇಡ್ಲಿ, ದೋಸೆ, ಮಧ್ಯಾಹ್ನ ಅನ್ನ ಸಾರು, ಮತ್ತೆ ರಾತ್ರಿ ಅನ್ನ ಸಾರು. ಸೊ ಇಟ್ ಹಸ್ ಬಿಕಮ್ ದೇ ಹ್ಯಾವ್ ಪುಶ್ಡ್ ಇಟ್ ಸೋ ಮಚ್. ರೈಸ್ ಹಸ್ ಬಿಕಮ್ ದ ಬಿಗ್ಗೆಸ್ಟ್ ಇದು. ಓಕೆ, ರೈಸ್ ತಿಂದ್ರೆ ನಿಮ್ ಬಾಡಿ ಕಂಪ್ಲೀಟ್ ನ್ಯೂಟ್ರಿಷನ್ ಸಿಗುತ್ತಾ? ಸಿಗೋದಿಲ್ಲ. ಸೊ ನಿಮ್ಗೆ ಯಾವಾಗ್ಲೂ ಹಸು ಆಗ್ತಾ ಇರುತ್ತೆ. ಯು ವಿಲ್ ಸ್ಟಾರ್ಟ್ ಕನ್ಸ್ಯೂಮಿಂಗ್ ಮೋರ್ ಅಂಡ್ ಮೋರ್ ರೈಸ್. ಸೊ ಮೋರ್ ಬೆಳಿಬೇಕು. ಅದ್ರ ಬದಲು ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನೀವು ವೆಜಿಟೇರಿಯನ್, ನೀವು ಒಂದು 100 ಗ್ರಾಮ್ ಪನ್ನೀರ್ ತಿಂದ್ರೆ ಎಷ್ಟನ್ನ ತಿನ್ಬೋದು ನೀವು? 1 ಕಪ್ ತಿನ್ಬೋದಾ? ಇವತ್ತು ಫೋಕಸ್ ಇಸ್ ಕ್ವಾಂಟಿಟಿ ನಾಟ್ ಕ್ವಾಲಿಟಿ. ಸೊ ನೀವು ಕ್ವಾಲಿಟಿ ಫುಡ್ ತಿಂದಾಗ, ಎಲ್ಲಾ ನ್ಯೂಟ್ರಿಷನ್ ಡೆನ್ಸ್ ಫುಡ್ ತಿಂದಾಗ ನಿಮ್ಗೆ ಅಷ್ಟು ಬೆಳೆಯೋ ಅವಶ್ಯಕತೆ ಇಲ್ಲ. ಇವಾಗ ಎಷ್ಟು ಭತ್ತನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ದೇಶ, ಎಷ್ಟು ಗೋಧಿನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಆ ರೈತರಿಗೆ ಹೇಳ್ಬೋದಲ್ಲ, ಫಸ್ಟ್ ನಮ್ ದೇಶ ನೋಡ್ಕೋಬೇಕು, ನಮ್ ಜನ ನೋಡ್ಕೋಬೇಕು, ನಮ್ ಜನಕ್ಕೆ ನ್ಯೂಟ್ರಿಷನ್ ನೋಡ್ಕೋಬೇಕು. ದಿನ ಅನ್ನ ತಿನ್ಕೊಂಡು ಅಲ್ಲಿ ನಾರ್ತ್ ಇಂಡಿಯಾ ಚಪಾತಿ ತಿನ್ಕೊಂಡು ಲೈಕ್ ನ್ಯೂಟ್ರಿಷನ್ ಇದಾಗಿ ಇಂಡಿಯಾಸ್ ಬಿಕಮ್ ಒಂದು ಒಬೇಸ್ ಕಂಟ್ರಿ. ಸೆಕೆಂಡ್, ಇಂಡಿಯಾದಲ್ಲಿ ಹೈಯೆಸ್ಟ್ ಡಯಾಬಿಟಿಕ್ ಕಂಟ್ರಿ ಆಫ್ ದ ವರ್ಲ್ಡ್ ಆಗಿದೆ ಇಂಡಿಯಾ. ಡಯಾಬಿಟಿಕ್ ಕ್ಯಾಪಿಟಲ್. ಇನ್ನು ಇಷ್ಟೆಲ್ಲ ಡಾಟಾ, ಇಷ್ಟೆಲ್ಲ ಸ್ಟಾಟಿಸ್ಟಿಕ್ಸ್ ಇದೆ. ಇನ್ನು ಅಟ್ಲೀಸ್ಟ್ ಮುಂದೆ ನಮ್ಮ ಸರ್ಕಾರಗಳು ನಮ್ಮ ರೈತರಿಗೆ ಬಹು ಬೆಳೆ ಮಾಡಿ, ನಮ್ಮ ಪೂರ್ವಿಕರು ಗ್ರೇಟೆಸ್ಟ್ ಸಕ್ಸಸ್ಫುಲ್ ಮಾಡಲ್ ಇರೋದು ನಮ್ಮ ಏನ್ಷಿಯಂಟ್ ಫಾರ್ಮಿಂಗ್ ಅಲ್ಲಿ ನಮ್ಮ ಪೂರ್ವಿಕರು ಅದನ್ನ ವಾಪಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಬದುಕೊಳ್ತಾರೆ. ಎಲ್ಲಾ ರೈತರು ಇವತ್ತು ನಮ್ಮ ತಾತಂದಿರು ಅಜ್ಜಿಯಂದಿರು ಯಾರು ಬೇಸಾಯ ಮಾಡ್ತಿದ್ರು ಕಾಸನ್ ಸರ ಹಾಕೊಳ್ತಾ ಇದ್ರು.
ಚಿನ್ನದ ಡಾಬ್ ಇರೋದು, ಇಲ್ಲ ಬೆಳ್ಳಿ ಡಾಬ್ ಇರೋದು, ವಂಕಿ ಇರೋದು, ಬೈತಲೆ ಬೊಟ್ಟಿರೋದು. ಇವತ್ತೆಲ್ಲ ಮಾಡರ್ನ್ ಫಾರ್ಮಿಂಗ್ ಹೇಳ್ಕೊಟ್ಟಿದ್ದೀರಲ್ಲ, ಎಷ್ಟ್ ಜನ ಮೇಲೆ ಕಾಸಿನ ಸರ ಇದೆ, ಎಷ್ಟ್ ಜನ ಮೇಲೆ ತಿಜೋರಿ ಇದೆ, ಎಷ್ಟ್ ಜನ ಹತ್ರ ವಂಕಿ ಇದೆ, ಎಷ್ಟ್ ಜನ ಡಾಬ್ ಇದೆ, ಎಲ್ಲ ತೆಗ್ದ್ಬಿಟ್ಟಿದೀರಾ. ಎಲ್ಲ 98% ರೈತರನ್ನ ತೆಗ್ದ್ಬಿಟ್ಟು BPL ಲೈನ್ಗೆ ಹಾಕಿ ತಳ್ಬಿಟ್ಟಿದೀರಾ. ಅಲ್ಲ, ನಂಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಿಟಿಲಿರೋ ಜನ ಉಳ್ಮೆ ಮಾಡೋದಿಕ್ಕೆ ಜಮೀನ್ ತಗೊಂಡು ಹಳ್ಳಿಗಳ ಕಡೆ ಹೋಗ್ತಾ ಇದಾರೆ. ಹಳ್ಳಿನಲ್ಲಿ ಜಮೀನಲ್ಲಿ ಟ್ರ್ಯಾಕ್ಟರ್ ಓಡಿಸೋ ಒಬ್ಬ ರೈತ ಇಲ್ಲಿ ಬಂದು ಓಲಾ ಉಬರ್ ಓಡಿಸ್ತಾ ಇದ್ದಾನೆ. ಅದು ಯಾವಾಗ್ಲೂ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಅಂತ. ಸೊ ಸಿಟಿ ಲೈಫ್ ನೋಡಿರೋರಿಗೆ ಸಿಟಿ ಬೇಜಾರಾಗಿರುತ್ತೆ, ಅದಕ್ಕೆ ಅವರು ಹಳ್ಳಿ ಕಡೆ ಹೋಗ್ತಾ ಇದಾರೆ. ಹಳ್ಳಿಯಲ್ಲಿ ಸಿಟಿ ಗ್ಲಾಮರ್ ನೋಡಿ ಅವ್ರಿಗೆ ಸಿಟಿ ಇದಾಗಿರುತ್ತೆ, ಸೊ ಆ ಕ್ರಾಸ್ ಆಗ್ತಾ ಇದೆ. ಸೊ ಏನು ಇಲ್ಲಿ ಇದು ಅಂದ್ರೆ, ಈವನ್ ಸಿಟಿಯಿಂದ ಈಗ ಯಾರು ಹೋಗ್ತಾ ಇದಾನೋ ಇದು, ದೇ ಆರ್ ಆಲ್ಸೋ ಗೋಯಿಂಗ್ ಅಂಡ್ ಫಾಲೋಯಿಂಗ್ ದ ರಾಂಗ್ ಪ್ರಾಕ್ಟೀಸ್. ಪಾಪ ಇವತ್ತು ಎಷ್ಟೊಂದ್ ಜನ ನಂಗೆ ಗೊತ್ತಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್, ಟೆಕ್ಕೀಸ್, ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಎಲ್ಲ ದೇ ಬಾಟ್ ಲ್ಯಾಂಡ್. ಒಂದೊಂದು ಎಕರೆಗೆ ತಿಂಗಳಿಗೆ 30,000-35,000 ಪಾಪ ಮಂತ್ಲಿ ಖರ್ಚು ಮಾಡ್ತಾ ಇದಾರೆ, ಕೈಯಿಂದ ಆಗ್ತಾರೆ ಎವ್ರಿಥಿಂಗ್. ಸೊ ರಾಂಗ್ ಅದು ತಪ್ಪದು. ಸೊ ನಾವು ರೈಟ್ ಪ್ರಾಕ್ಟೀಸಸ್ ದುಡ್ಡು ತೋರಿಸಿದ್ರೆ, 1 ಎಕರೆ 1 ಲಕ್ಷ ನೀವು ದುಡಿದ್ರೆ ಎಂತ ಲೈಫ್ ಲೀಡ್ ಮಾಡ್ಬೋದು ಹಳ್ಳಿಲಿ. ಯಾಕೆ 1 ಎಕರೆಯಲ್ಲಿ 1 ತಿಂಗಳಿಗೆ 1 ಲಕ್ಷ ದುಡಿತಾ ಇದಾರೆ. ಅದು ದುಡಿಬಹುದಲ್ಲ, ದುಡಿತಾ ಇದಾರೆ. ಮಾಡಲ್ ಇದೆ, ಮಾಡಲ್ ಸಕ್ಸಸ್ಫುಲ್ ಮಾಡಲ್. ನೀವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಹೇಳ್ಕೊಟ್ರೆ ನಮ್ಮ ಹುಡುಗರಿಗೆ, ಅವ್ರು ಯಾಕೆ ಹೋಗ್ತಾರೋ ಡ್ರೈವಿಂಗ್ ಮಾಡಕ್ಕೆ ಬೆಂಗಳೂರಿಗೆ? ಅವ್ರು ಯಾಕೆ ಪೆಟ್ರೋಲ್ ಹಾಕಕ್ಕೆ ಬೆಂಗಳೂರಿಗೆ ಹೋಗ್ತಾರೆ? ಅವ್ರು ಯಾಕೆ ಬಾರಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ? ಅವ್ರು ಯಾಕೆ ಸೆಕ್ಯೂರಿಟಿ ಗಾರ್ಡ್ಸ್ ಹಾಕ್ತಾರೆ? ಅವ್ರ ಹೆಣ್ಮಕ್ಳು ಯಾಕೆ ಬೇರೆಯವ್ರ ಮನೆ ಕೆಲಸ ಮಾಡ್ತಾರೆ? ಅವ್ರ ಊರಲ್ಲಿ 1 ಲಕ್ಷ ಅವ್ರು ಸಿಕ್ಕಿದ್ರೆ ಅವ್ರ ಊರಲ್ಲಿ ಅವ್ರು ರಾಜರಂಗಿರ್ತಾರೆ. ದಿಟ್ಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು 3 lakh rupees ಇನ್ ಬ್ಯಾಂಗ್ಳೂರ್. 1 ಲಕ್ಷ ಹಳ್ಳಿಯಲ್ಲಿ 3 ಲಕ್ಷ ರೂಪಾಯಿ ಬೆಂಗಳೂರು. ಇದು ಇನ್ಕಮ್ ಟ್ಯಾಕ್ಸ್ ಇಲ್ಲ. ಎಂತ ರಾಯಲ್ ಆಗಿ ಬದುಕಬಹುದು. ಓಕೆ, ಇವಾಗ ನೀವು ಹೇಳಿದ್ರಿ ತುಂಬಾ ಜನ ತಪ್ಪು ಮಾಡ್ತಾ ಇದಾರೆ, ರಾಂಗ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಮಾಡ್ತಾ ಇದಾರೆ, ಹೋದವರು ಕೂಡ. ನನ್ನ ಪ್ರಶ್ನೆ ಏನಂದ್ರೆ, ರೈಟ್ ಥಿಂಗ್ಸ್ ಟು ಡೂ ವೆನ್ ಯು ಸ್ಟಾರ್ಟ್ ಫಾರ್ಮಿಂಗ್ ಏನದು? ಫಸ್ಟ್ ಇಸ್ ಅವ್ರಿಗೆ ನಾಲೆಜ್ ಇರ್ತದೆ. ದಟ್ ಈಸ್ ದ ಕಿಂಗ್. ಈಗ ನಮ್ಗೆ ತುಂಬಾ ರಾಂಗ್ ಇನ್ಫಾರ್ಮೇಶನ್ ಇದೆ. ಎಲ್ಲ ಓದಿರೋರು, ಲರ್ನ್ಡ್ ಪೀಪಲ್, ಪಾಪ ಅವರು ರಾಂಗ್ ಆಗಿ ಓದ್ಕೊಂಡ್ ಬಂದಿದ್ದಾರೆ. ದೇ ನೆವರ್ ಸ್ಟಡಿಡ್ ಅವರ್ ಇಂಡಿಯನ್ ಅಗ್ರಿಕಲ್ಚರ್, ದೇ ನೆವರ್ ಅಂಡರ್ಸ್ಟುಡ್ ಇಂಡಿಯನ್ ರಿಚ್ನೆಸ್ ಡ್ಯೂ ಟು ಅಗ್ರಿಕಲ್ಚರ್ ಮಾಡಿದ್ದಾರೆ. ಸೊ ಏನಾಗತ್ತೆ ಅಂದ್ರೆ, ಅವ್ರಿಗೆ ಕರೆಕ್ಟ್ ರೈಟ್ ಇನ್ಫಾರ್ಮೇಶನ್ ನೋಡ್ಬೇಕು. ಯಾರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಯಾರು ನಿಜವಾಗ್ಲೂ ದುಡ್ಡು ಮಾಡ್ತಾ ಇದಾರೆ, ಅವ್ರ ಹತ್ರ ಟ್ರೈನಿಂಗ್ ತಗೋಬೇಕು. ಅವ್ರ ಹತ್ರ 1-2-3 ತಿಂಗಳು ಅವ್ರ ಇದ್ರಲ್ಲಿ ಕೆಲಸ ಮಾಡ್ಬೇಕು. ಮಾಡಿದ್ಮೇಲೆ ಹೋಗಿ ಒಂದು ಸಣ್ಣದಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಅವ್ರ ಊರಲ್ಲಿ ಜಮೀನಲ್ಲಿ ಸಣ್ಣದಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿ, ಇಟ್ಸ್ ಅ ಲರ್ನಿಂಗ್. 1 year 1.5 year ಯು ಹ್ಯಾವ್ ಟು ಗಿವ್ ಟೈಮ್. ಅದಾದ್ಮೇಲೆ when they find success, they have to do it in large scale. ಅಂದ್ರೆ ಲಾರ್ಜ್ ಸ್ಕೇಲ್ ಅಂದ್ರೆ ನಮ್ಮಲ್ಲಿ 1 ಎಕರೆ 2 ಎಕರೆ 3 ಎಕರೆ ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಎಲ್ಲ ಮಾಡೋದೇನು ಅಂದ್ರೆ, ಮಕ್ಕಳು ಹುಟ್ಟಿಸ್ತಾರೆ, ಬೇರೆಯವ್ರ ಕೈಲಿ ಮಕ್ಳು, ನೀವು ಹುಟ್ಟಿಸಿದ ಮಕ್ಳನ್ನ ಬೇರೆಯವ್ರ ಕೈಲಿ ಕೊಟ್ರೆ ಮಕ್ಳು ಬೆಳಿತಾವ ಚೆನ್ನಾಗೆ? ಸೊ ಇವರು ಬರೋದು, ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದು, ಕೂತ್ಕೊಳ್ಳೋದು, ಲೇಬರ್ಸ್. ಆಗಲ್ಲ. ಫಾರ್ಮಿಂಗ್ ಹಂಗ ಆಗಲ್ಲ. ನೀವ್ ಕೈಯಾರೆ ಮಾಡಿದ್ರೆ, ನೀವು ಹ್ಯಾಂಡ್ಸ್ ಆನ್ ಮಾಡಿದ್ರೆ ಕೈಗತ್ತದ. ನಾನಾ ಐಡಿಯಾಸ್ ಬರ್ತದೆ. ಅಂದ್ರೆ ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ವರ್ಕ್ ಆಗಲ್ಲ. ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ವರ್ಕ್ ಆಗಲ್ಲ. ಒಂದು, ನಿಮ್ಗೆ ಜ್ಞಾನ ಇದ್ರೆ ಬರ್ದೇ ಇರ್ಲಿ, ನೀವು ನಡ್ಸ್ಕೊಂಡು ಹೋಗ್ಬೋದು. 1 ಎಕರೆಗೆ ಒಬ್ರು ಮೇಂಟೈನ್ ಮಾಡ್ಬೋದು, ಒಬ್ಬರೇ ಸಾಕು. ಗಂಡ ಹೆಂಡತಿ ಇಬ್ರು ಗ್ರೇಟ್. ಇಲ್ಲಾಂದ್ರೆ ಒಬ್ಬರೇ ಮಾಡ್ಬೋದು. ರೇಸ್ಡ್ ಬೆಡ್ ಮಾಡೆಲ್ ಇದೆ. ಎಷ್ಟೊಂದ್ ಜನ ಒಬ್ಬೊಬ್ಬರೇ ಮಾಡ್ತಾರೆ. ಒಂದು ಲೇಡಿ ಮಾಡ್ತಾ ಇದಾರೆ 1 ಎಕರೆ 1 ಲಕ್ಷ ಪ್ಲಸ್, 1 lakh ಪ್ಲಸ್ ಶಿ ಇಸ್ ಡೂಯಿಂಗ್. ಒಂದು ಎಕರೆ ಅಂಡ್ ಶಿ ಇಸ್ ಡೂಯಿಂಗ್ ಅಲೋನ್. ಸೊ ಮಾಡಬಹುದು. ದೇ ಶುಡ್ ನಾಟ್ ಮೇಕ್ ಎ ಮಿಸ್ಟೇಕ್ ಆಫ್ ಡಿಪೆಂಡಿಂಗ್ ಆನ್ ಲೇಬರ್. ಈಗ ಇನ್ನೊಂದು ಗ್ರೇಟ್ ಇದು ಕೊಟ್ಟಿದ್ದಾರೆ ನಮ್ಮ ಗವರ್ಮೆಂಟ್ಸ್. ಏನು ಅಂದ್ರೆ, ಫ್ರೀ ಬೀಸ್ ಕೊಟ್ಬಿಟ್ಟು ನಮ್ಮ ದೇಶದಲ್ಲಿ 85 crore ಜನಕ್ಕೆ ನಾವು ರೇಷನ್ಸ್ ಕೊಡ್ತೀವಿ ನಮ್ಮ ದೇಶದಲ್ಲಿ. ಅದು ಕೊಟ್ಟಿರೋದ್ರಿಂದ nobody wants to earn, nobody wants to work. ಏನಾಗ್ತಾ ಇದೆ ಅಂದ್ರೆ, ಲೇಬರ್ ಪ್ರಾಬ್ಲಮ್ ಆಗಿದೆ. ಊಟ ಬಂದ್ ಬೀಳತ್ತೆ ಬಿಡು, ಕುಡಿದೆ. ಇನ್ನೊಂದು, ಈಗ ಏನೋ ವಾರಕ್ಕೆ 1 ದಿನ ಬರ್ತಾರ, ಬಂದ್ರೆ ವಾರಕ್ಕೆ 1 ದಿನ ಬರ್ತಾರ. ಅದು 1 ದಿನ ಯಾಕೆ ಬರ್ತಾರೆ? ಎಣ್ಣೆಗೋಸ್ಕರ. ಎಣ್ಣೆಗೆ ದುಡ್ಡಿಲ್ಲ. ನಾನು ಕೇಳೋದು ಇಷ್ಟ, ಗವರ್ಮೆಂಟ್ಗೆ ಅದನ್ನು ಕೊಟ್ಬಿಟ್ರಪ್ಪ, ಅದನ್ನು ಕೊಟ್ಬಿಡಿ. ಅವಾಗ ಯಾರು ತಲೆನೇ ಹಾಕಲ್ಲ ವ್ಯವಸಾಯದ ಕಡೆ. ಸೊ ಇವಾಗ ಈ ಸಲ ದಿಸ್ ಇಸ್ ದ ಲಾಸ್ಟ್ ಜನರೇಷನ್ ನಾಟಿ ಮಾಡೋರು ಸಿಗೋದು.
ನೆಕ್ಸ್ಟ್ ಜನರೇಷನ್ ಯಾರು ನಾಟಿ ಮಾಡ್ತಾ ಇದಾರೋ ಯಾರು ಅವ್ರ ಮಕ್ಳಿಗೆ ನಾಟಿ ಮಾಡೋದು ಹೇಳ್ಕೊಟ್ಟಿಲ್ಲ. ಸೊ ದಿಸ್ ದ ಲಾಸ್ಟ್ ಜನರೇಷನ್ ಇದರಲ್ಲಿ. ಇವತ್ತು ಎಷ್ಟು ಕ್ರೈಸಿಸ್ ಲೇಬರ್ ಅಲ್ಲಿ ಅಂದ್ರೆ ನಾವು ಅಸ್ಸಾಮಿಂದ ಕರ್ಸಂಗ ಆಗಿದೆ, ಅವೈಲಬಿಲಿಟಿ ಇಲ್ಲ ಲೋಕಲ್. ದಟ್ ಈಸ್ ಅ ಬಿಗ್ ಕ್ರೈಸಿಸ್. ಅಂದ್ರೆ ಹಳ್ಳಿಲೇ ಆ ಕೆಲಸ ಮಾಡೋದಕ್ಕೆ ಆ ಜನನೇ ಮುಂದಕ್ಕೆ ಬರಲ್ಲ. ಎಲ್ಲ ಬ್ಯಾಂಗ್ಳೂರು. ಯಾಕಂದ್ರೆ ಅವರ ತಂದೆದಿರು ನೋಡಿದಾರೆ. ಪಾಪ ಅವ್ರು ತಪ್ಪಲ್ಲ, ಹಳ್ಳಿಯವ್ರ ತಪ್ಪಲ್ಲ, ಅವ್ರ ರಾಂಗ್ ಪ್ರಾಕ್ಟೀಸ್ಗೆ ತಗೊಂಡೋಗಿದ್ದೀವಿ. ಇವಾಗ ಭತ್ತ ಬೆಳಿತಾರೆ, ರಾಗಿ ಬೆಳಿತಾರೆ, ಕಬ್ಬು ಬೆಳಿತಾರೆ. ಅದಕ್ಕೆ ಆದಾಯ ಇಲ್ಲ. ಏನ್ ಆದಾಯ ಇದೆ? ಅವ್ರ ತಿಂಗಳಿಗೆ 2,000 ರೂಪಾಯಿ ಬರುತ್ತೆ ಅದ್ರಲ್ಲಿ ಆದಾಯ. ಏನ್ ಮಾಡ್ತಾರೆ ಹೆಂಗೆ? ಸೊ ಮೊದ್ಲಾದ್ರೆ ರೈತ ಆದ್ರೆ ಎಲ್ಲಾನು ಅವ್ನು ಬೆಳ್ಕೊಳ್ಳೋನು, ಖರ್ಚಿರ್ಲಿಲ್ಲ. ಈಗ ಬೆಳಿಗ್ಗೆ ಕಾಫಿಯಿಂದ ಹಾಲಿಂದ ಎಲ್ಲಾನು ಕೊಂಡ್ಕೊಂಡ್ ಬರ್ಬೇಕು ಅವನು. 2,000 ರೂಪಾಯಿ ಸಾಲತ್ತ. ಸೊ ಏನ್ ಮಾಡ್ತಾರೆ ಮಕ್ಕಳನ್ನ, ಹೋಗಪ್ಪ ನೀನ್ ಎಲ್ಲೋ ಹೋಗು, ನೀನ್ ಬಾರಲಾರ ಕೆಲಸ ಮಾಡೋ, ಆಟೋಲಾರ ಓಡಿಸು, ಇದಾರ ಓಡಿಸು, ಊರಿಗೆ ಬಂದಾಗ ಒಳ್ಳೆ ಬಟ್ಟೆ ಹಾಕೊಂಬ, ಇದಾಗಿರು ಅಷ್ಟೇ. ಹೆಣ್ಣು ಕೊಡಲ್ಲ, ಇಲ್ಲ ಅಂದ್ರೆ ಇಲ್ಲ ಹೆಣ್ಣು ಕೊಡಲ್ಲ. ಬೆಂಗಳೂರಿದ್ರೆ ಕೊಡ್ತಾರೆ ಹೆಣ್ಣು. ಇನ್ನ ನೋಡಿ ಒಂದು ರೀಸೆಂಟ್ ಎಕ್ಸಾಂಪಲ್, ಒಬ್ಬ ಹುಡುಗ ಮಂಡ್ಯದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಕ್ಕೆ, ವೆರಿ ಹ್ಯಾಂಡ್ಸಮ್. ಈ ಹ್ಯಾಸ್ ಅ ಸ್ಕಾರ್ಪಿಯೋ, ಒಬ್ನೇ ಮಗ, 12 ಎಕರೆ ಜಮೀನಿದೆ, 12 ಎಕರೆ ಇದೆ, ಒಬ್ನೇ, ಹಿಂದಿಲ್ಲ ಮುಂದಿಲ್ಲ ಅವ್ನಿಗೆ. ತಾರಸಿ ಮನೆ ಊರಲ್ಲಿ, ಮಂಡ್ಯ ಸಿಟಿಯಲ್ಲಿ ಒಂದ್ ಸೈಟು, ಅಲ್ಲೊಂದ್ ಮನೆ ಬಾಡಿಗೆ ಕೊಟ್ಟಿದ್ದಾರೆ. 34 ವರ್ಷ, ಹೆಣ್ಣು ಸಿಕ್ತಿಲ್ಲ. ಯಾಕೆ? ಅವ್ನ ಹಳ್ಳಿಲಿದ್ದಾನೆ ಅಂತ. ಅವ್ನು ವ್ಯವಸಾಯ ಮಾಡ್ತಾನೆ ಇಲ್ಲ. ಈಸ್ ವೆರಿ ವೆರಿ ಹ್ಯಾಂಡ್ಸಮ್. ಯಾರು ಕೊಡ್ತಲ್ಲ, ರೈತನೇ ಅವ್ನ ಮಗಳನ್ನ ರೈತನ್ ಕೊಡ್ತಿಲ್ಲ ಇನ್ನೊಬ್ಬ ರೈತನಿಗೆ. ಆ ತರ ಇದಾಗಿದೆ. ಅವ್ರ ತಪ್ಪು ಹೇಳ್ತಿಲ್ಲ ಪಾಪ. ನನಗೆ ರೈತರನ್ನು ಬ್ಲೇಮ್ ಮಾಡ್ತಿಲ್ಲ, ಯಾರನ್ನು ಬ್ಲೇಮ್ ಮಾಡ್ತಿಲ್ಲ. ಯಾವಾಗ ನೀವು ಒಂದು ವೃತ್ತಿಯಲ್ಲಿ ದುಡ್ಡಿಲ್ಲ ಅಂತ ಆಗುತ್ತೆ, ಯಾವಾಗ ಆ ವೃತ್ತಿಯಿಂದ ಬಡತನಕ್ಕೆ ಬರ್ತಿರೋ, ಆಗ ಇದೆಲ್ಲ ಶುರು ಆಗುತ್ತೆ. ಈ ಫುಡ್ ಚೈನ್ ಅನ್ನೋದೇನಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹುಲ್ಲನ್ನ ಒಂದು ಹುಳ ತಿನ್ನತ್ತೆ, ಹುಳನ ಒಂದು ಕಪ್ಪೆ ತಿನ್ನತ್ತೆ, ಕಪ್ಪೆನ ಹಾವು ತಿನ್ನತ್ತೆ, ಹಾವು ಒಂದು ಹದ್ದು ತಿನ್ನತ್ತೆ, ಹದ್ದು ಸತ್ತು ಮತ್ತೆ ನೆಲದ ಮೇಲೆ ಬಿದ್ದು ಅದೆಲ್ಲ ವಾಪಸ್ ಹೋಗುತ್ತೆ. ಈ ತರ ಹಲವಾರು ಫುಡ್ ಚೈನ್ ಸೈಕಲ್ಗಳಿದೆ. ಸೊ ಈ ಮಾಡರ್ನ್ ಟೆಕ್ನಿಕ್ ಆಫ್ ಅಗ್ರಿಕಲ್ಚರ್ ಅಲ್ಲಿ ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸ್ ಇದನ್ನೆಲ್ಲ ಹೊಡೆದು ನಾವು ಫುಡ್ ಚೈನ್ ನ ಹಾಳು ಮಾಡಿದೀವ ಅಂತ. ಯಾವುದೇ ಒಂದು ಗಿಡ ಜೀವಿ ಬರಬೇಕು, ಇಲ್ಲ ನಾವು ಬದುಕಬೇಕಂದ್ರೆ ಮೈಕ್ರೋ ಆರ್ಗನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳು ಅತಿ ಮುಖ್ಯ. ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಆ ಸೂಕ್ಷ್ಮಾಣು ಜೀವಿಗಳೇ ನಮ್ ಗಿಡಗಳಿಗೆ, ತರಕಾರಿಗಳಿಗೆ ಊಟ ತಯಾರು ಮಾಡಿ ಕೊಡುವಂಥದ್ದು ಸಿಸ್ಟಮ್ ಅದು. ಆ ಎರೆಹುಳ ಇಸ್ ಲೈಕ್ ಎ ಟ್ರ್ಯಾಕ್ಟರ್, ಭೂಮಿನ ಉತ್ತುತ್ತಾ ಇರುತ್ತೆ ಅದು. ಆಮೇಲೆ ಭೂಮಿಯಿಂದ ಕೆಳಗಡೆ ಒಂದು 15-20 ಅಡಿ ಕೆಳಗಡೆ ಹೋಗ್ಬಿಟ್ಟು ಸಾಯಿಲ್ ನ ಲೂಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಮಿನರಲ್ಸ್ ತಿನ್ನುತ್ತೆ. ಅದು ಫುಡ್. ಅದನ್ನ ಏನ್ ಮಾಡುತ್ತೆ, ಆ ಮಿನರಲ್ಸ್ ತಗೊಂಬಂದ್ ಹೊರಗಡೆ ಮೇಲಕ್ಕೆ ಬಂದ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅದು ಬಂದ್ಬಿಟ್ಟು ಫುಡ್ ಫಾರ್ ದ ಪ್ಲಾಂಟ್ಸ್. ಸೊ ನಾವು ಕೆಮಿಕಲ್ಸ್ ಹಾಕೋದ್ರಿಂದ ಏನಾಗುತ್ತೆ, ಪೆಸ್ಟಿಸೈಡ್ ಹೊಡೋದ್ರಿಂದ ಇವೆಲ್ಲ ಸಿಸ್ಟಮ್ ಹಾಳಾಗುತ್ತೆ. ಯಾವ ಜೀವಿಗಳು ಅಲ್ಲಿ ಬದುಕಲ್ಲ. ಸೊ ನ್ಯಾಚುರಲ್ ಇದನ್ನ ನಾವು ಡೆಸ್ಟ್ರಾಯ್ ಮಾಡಿ ಕೆಮಿಕಲ್ಸ್ ಹಾಕಿ ಇದು ಮಾಡ್ತಾ ಇದೀವಿ. ಸೊ ದಿಸ್ ಅ ವೆರಿ ಬ್ಯಾಡ್ ಅಲ್ಲ, ಇಟ್ಸ್ ನಾಟ್ ಎ ಸಸ್ಟೈನಬಲ್ ಸಿಸ್ಟಮ್. ನೀವೊಂದು ಮಾಲ್ಗೆ ಹೋಗ್ತೀರಾ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಇವಾಗ ಒಂದು ಸಪ್ರೇಟ್ ಸೆಕ್ಷನ್ ಮಾಡ್ಬಿಟ್ಟಿದ್ದಾರೆ ಆರ್ಗ್ಯಾನಿಕ್ ಅಂದ್ಬಿಟ್ಟು. ಬಟ್ ಈ ಆರ್ಗ್ಯಾನಿಕ್ ಅನ್ನೋದನ್ನ ಸರ್ಟಿಫೈ ಮಾಡೋದಕ್ಕೆ ನಮ್ಮಲ್ಲಿ ಏನಾದ್ರು ಸ್ಟ್ರಾಂಗ್ ಸ್ಟ್ರಿಂಜೆಂಟ್ ಲಾಸ್ ರೂಲ್ಸ್ ಏನಾದ್ರು ಇದೆಯಾ? ಇಂಡಸ್ಟ್ರಿನ ತುಂಬಾ ಜನ ದುಡ್ಡಿನ ಆಸೆಗೆ ಕರಪ್ಟ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ಇಂಡಸ್ಟ್ರಿ ಇಟ್ ಈಸ್ ಸುಳ್ಳು ಹೇಳೋದು, ಇಲ್ಲ ಮಂಡಿಯಿಂದ ತಗೊಂಡ್ಬಂದ್ಬಿಟ್ಟು ಲೇಬಲ್ ಹಾಕ್ಬಿಟ್ಟು ಆರ್ಗ್ಯಾನಿಕ್ ಅಂತ ಮಾಡೋದು ತುಂಬಾ ಜನ ಮಾಡ್ತಾರೆ. ಸಣ್ಣ ಪುಟ್ಟದವ್ರು ತುಂಬಾ ಜನ ಮಾಡ್ತಿದಾರೆ. ಅದರಲ್ಲಿ ಒಂದು ತುಂಬಾ ಜನ ಜಿನೇನಾಗಿ ಮಾಡ್ತಾರೆ. ಆರ್ಗ್ಯಾನಿಕ್ ಏನು ಅಂದ್ರೆ ಇಟ್ ಇಸ್ ರಿಯಲಿ ಜನಕ್ಕೆ ಒಂದು ಅರ್ಥ ಮಾಡ್ಬೇಕು. ನೀವು ಹೋಗಿ ಟ್ರೂ ಆಗಿರೋರ್ನ, ಅವ್ರ ಕಂಪ್ನಿ ಹೇಗಿದೆ, ಅವ್ರ ಓನರ್ ಹೇಗಿದ್ದಾರೆ, ಅವ್ರ ಫೌಂಡರ್ಸ್ ಹೆಂಗಿದ್ದಾರೆ, ಅರ್ಧ ಜಿನೈನ್ ಎಲ್ಲ ಇದ್ ಮಾಡಿದ್ರೆ ಅರ್ಥ ಆಗುತ್ತೆ. ಆಮೇಲೆ ಬಳಸಿದ್ರೆ ಆ ಚೇಂಜಸ್ ಗೊತ್ತಾಗುತ್ತೆ ನಿಮ್ಮ ಇದರಲ್ಲಿ. ಇದು ತುಂಬಾ ಎಸೆನ್ಷಿಯಲ್. ಯಾಕೆ ಅಂತ ಹೇಳ್ತೀನಿ, ನಮ್ ದೊಡ್ಡಮ್ಮ, ನಮ್ ತಾಯಿ ಅಕ್ಕ, ದೊಡ್ಡಕ್ಕ 1995 ಅಲ್ಲಿ ತೀರೋದ್ರು ಕ್ಯಾನ್ಸರ್ ಆಗಿ. ಅವ್ರಿಗೆ 60 ವರ್ಷ ಆಗಿತ್ತು. ಆಗ ನಮ್ಗೆಲ್ಲ ಏನ್ ಅನ್ಕೊಂಡ್ವಿ, ಶೀಸ್ ಜೆನೆಟಿಕ್ ಅದು ಇದು ಅಂತ ಡಾಕ್ಟರ್ಸ್ ಹೇಳಿದ್ರು. ಜೆನೆಟಿಕ್ ನಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಕ್ಯಾನ್ಸರ್ ಇರಲಿಲ್ಲ. ಇನ್ಫ್ಯಾಕ್ಟ್ ಯಾರಿಗೂ ಕ್ಯಾನ್ಸರ್ ಅನ್ನೋದು ಇಟ್ಸ್ ವೆರಿ ರೇರೆಸ್ಟ್ ಆಫ್ ದ ರೇರ್. ಆಗ ನನ್ಗೇನು ಅರ್ಥ ಆಗಿರಲಿಲ್ಲ, ನಾನು ಸುಮ್ಮನೆ ಆಗಿದ್ದೆ. ನಾನು ಈಗ ಯೋಚನೆ ಮಾಡಿದ್ರೆ ನಮ್ ದೊಡ್ಡಮ್ಮಂದು ಫುಡ್ ಹ್ಯಾಬಿಟ್ಸ್ ಯೋಚನೆ ಮಾಡ್ತಿದ್ದೆ. ಯಾವಾಗ್ಲೂ ಹಸಿ ತರಕಾರಿ ತಿನ್ನೋರು, ಎವ್ರಿ ಡೇ. ಇಲ್ಲ ಮೂಲಂಗಿ ತಿಂತಾ ಇರೋರು, ಇಲ್ಲ ಸೌತೆಕಾಯಿ ತಿಂತಾ ಇರೋರು ಎವ್ರಿ ಡೇ. ಇಲ್ಲ ಟೊಮೆಟೊ ತಿನ್ನೋರು, ರಾ ಟೊಮೆಟೊ. ದ ಅಮೌಂಟ್ ಆಫ್ ಪೆಸ್ಟಿಸೈಡ್ ಆನ್ ದಿಸ್ ರಾ, ಇದು ವಾಶ್ ಮಾಡಿದ್ರೆ ಹೋಗಲ್ಲ.
ಆಯ್ತಾ, ವಾಶ್ ಮಾಡಿದ್ರು ಹೋಗಲ್ಲ. ಅವ್ರು ಎಷ್ಟು ತಿಂತಿದ್ರು ಅಂದ್ರೆ ನನ್ಗೆ ಈಗ ಅನ್ಸುತ್ತೆ ಅವ್ರು ಮೋಸ್ಟ್ಲಿ ಇಷ್ಟು ರಾ ವೆಜಿಟೇಬಲ್ಸ್ ತಿಂತಾ ಇದಕ್ಕೆ ಆಯ್ತಾ ಅಂತ. ಸೊ ಇಟ್ಸ್ ನಾನು ಎಷ್ಟೋ ಜನ ಬಾಲಿವುಡ್ ಹೀರೋಯಿನ್ಸ್ ನೋಡಿದಿರಾ ಫ್ರಮ್ ಕ್ಯಾನ್ಸರ್. ಹೌದು. ಸೊ ದೇ ಆರ್ ಆಲ್ವೇಸ್ ಆನ್ ವೆಜಿಟೇಬಲ್ ಫ್ರೂಟ್ಸ್ ಡಯಟ್. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ರಿಲೇಟ್. ಸೊ ನಿಜವಾಗ್ಲೂ ಪೆಸ್ಟಿಸೈಡ್ ಈಸ್ ರಿಯಲಿ ರಿಯಲಿ ಡೇಂಜರ್. ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾವ್ ಹೇಳಿದ್ರೆ ಏನೋ ನಿಮ್ ಶೋಕಿಗೆ ನಮ್ ಬೆನಿಫಿಟ್ಗೆ ಅಂತ ಅನ್ಕೊಳ್ತಾರೆ. ನಮ್ ಬೆನಿಫಿಟ್ ಅಲ್ಲ. ಪೆಸ್ಟಿಸೈಡ್ ಏನಿದೆ, ಪೆಸ್ಟಿಸೈಡ್ ಅಲ್ಲಿ ಅರ್ಧ ಒಂದ್ ವರ್ಡ್ ಅಲ್ಲಿ ಸೈಡ್ ಅಂತ ಇದೆ. ಸೂಸೈಡ್ ಅಲ್ಲಿ ಅರ್ಧ ವರ್ಡ್ ಸೈಡೆ. ಆಯ್ತಾ? ಪೆಸ್ಟಿಸೈಡ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಸೂಸೈಡ್. ಅದು ಆ ಸೂಸೈಡ್ ಈಗ ಸತ್ತೋಗ್ತೀರಾ ಇಮಿಡಿಯೇಟ್ ಆಗಿ. ಪೆಸ್ಟಿಸೈಡ್ ನಿಧಾನಕ್ಕೆ ಸಾಯಿಸುತ್ತೆ, ಓವರ್ ದ ಇಯರ್ಸ್ ಸಾಯಿಸುತ್ತೆ. ಮಧುಚಂದನ್ ಅವರ ಮಾತುಗಳು ಕೇಳ್ತಾ ಇದ್ರೆ ನನಗೆ ಇವಾಗಲೇ ಹೋಗಿ ಫಾರ್ಮಿಂಗ್ ಮಾಡ್ಬಿಡ್ಬೇಕು, ರೈತನಾಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಅವರೊಟ್ಟಿಗೆ ಹರಟೆನ ನಾನು ಮುಂದುವರಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಅವ್ರನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. Thank you.